ನಾಳೆ ಬಸ್ಗಳು ರೋಡಿಗಿಳಿಯೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ನಾಳೆ ರಸ್ತೆಗೆ ಇಳಿಯೋದಿಲ್ಲ. ನಾಳೆ ಬಸ್ಗಳು ರೋಡಿಗಿಳಿಯೋದು ಬಹುತೇಕ ಡೌಟ್. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ನಾಳೆ ರಸ್ತೆಗೆ ಇಳಿಯೋದಿಲ್ಲ. ಬೇಡಿಕೆ ಈಡೇರಿಸುವಂತೆ ಸಾರಿಗೆ ಸಿಬ್ಬಂದಿ ಪ್ರೊಟೆಸ್ಟ್. ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ಸಾರಿಗೆ ಸಿಬ್ಬಂದಿ 38 ತಿಂಗಳ ವೇತನ ಹಿಂಬಾಕಿ ಬಿಡುಗಡೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ಸಿಬ್ಬಂದಿ ಪ್ರತಿಭಟನೆ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಪ್ರೊಟೆಸ್ಟ್ ಅನ್ನ ಮಾಡಲಿದ್ದಾರೆ. ಶಾಂತಿಯುತ ಮುಷ್ಕರಕ್ಕೆ ಸಾರಿಗೆ ಸಂಘಟನೆಗಳಿಂದ ಕರೆ ನೀಡಲಾಗಿದೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಎನ್ಡಬ್ಲ್ಯೂಕೆಆರ್ಟಿಸಿ ಕೆಕೆಆರ್ಟಿಸಿ ನಿಗಮಗಳು 4 ಸಾರಿಗೆ ನಿಗಮದ ನೌಕರರು ಬೀದಿಗಿಳಿಯಲಿದ್ದಾರೆ. ನಾಳೆ ಸಂಜೆಯ ಒಳಗೆ ಬೇಡಿಕೆ ಈಡೇರದಿದ್ದಲ್ಲಿ ಬಸ್ ಬಂದ್. ನಾಡಿದ್ದು ಬಸ್ ಬಂದ್ ಮಾಡಲು ಸಂಘಟನೆಗಳ ನಿರ್ಧಾರ. ಇನ್ನು ನಾಳೆ ಬಸ್ಗಳು ರೋಡ್ಗಿಳಿಯೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ನಾಳೆ ರಸ್ತೆಗೆ ಇಳಿಯೋದಿಲ್ಲ. ಇನ್ನು ಬೇಡಿಕೆ ಈಡೇರಿಸುವಂತೆ ಸಾರಿಗೆ ಸಿಬ್ಬಂದಿಗಳು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಬಹುತೇಕ ಡೌಟ್ ಅಂತ ಹೇಳಲಾಗ್ತದೆ. ಯಾಕೆಂತಂದ್ರೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಸಿಬ್ಬಂದಿಗಳು ಈಗ ಪ್ರೊಟೆಸ್ಟ್ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಈಗ ಸಿಬ್ಬಂದಿಗಳು ಸಿಡಿದೆದ್ದಿದ್ದಾರೆ. ಯಾಕೆಂತಂದ್ರೆ 38 ತಿಂಗಳ ವೇತನ ಹಿಂಬಾಕಿ ಬಿಡುಗಡೆಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಹಿಂಬಾಕಿನ ಯಾಕೆ ಉಳಿಸ್ಕೊಂಡಿದ್ದೀರಾ, ವೇತನ ಈಗ ನಮಗೆ ಸಮಸ್ಯೆ ಆಗುತ್ತೆ, ನೀವು ಈ ರೀತಿಯಾಗಿ ಉಳಿಸ್ಕೊಂಡ್ರೆ ಅಂತ ಸದ್ಯಕ್ಕೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಇದು ಸಾರಿಗೆ ನೌಕರರ ಬೇಡಿಕೆಗಳು ಏನೇನು ಅಂತ ನಾವು ನೋಡ್ತಾ ಹೋಗಬಹುದು. ಹೋರಾಟದ ಶುಭಾಶಯಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಜಂಟಿ ಕ್ರಿಯಾ ಸಮಿತಿಯ ಕರೆ ಮೇರೆಗೆ ಜನವರಿ 29, 2026ನೇ ಇಸ್ವಿ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿದೆ. ನಾವು 29ನೇ ತಾರೀಕು ನಡೆಯಬೇಕಾಗಿದ್ದ ಬೆಂಗಳೂರು ಚಲೋ ಕಾರ್ಯಕ್ರಮನ ಮುಂದೂಡಿ ತೀರ್ಮಾನ ತಗೊಂಡಿದ್ವಿ. ಅದಾದ ಮೇಲೆ ದಿನಾಂಕ 3ನೇ ತಾರೀಕು ಫೆಬ್ರವರಿ ಜಂಟಿ ಕ್ರಿಯಾ ಸಮಿತಿ ಸಭೆ ಸೇರಿ ಮತ್ತೆ ಬೆಂಗಳೂರು ಚಲೋ ಕಾರ್ಯಕ್ರಮನ ಇದೇ ತಿಂಗಳ ಅಂದರೆ ಫೆಬ್ರವರಿ 19ನೇ ತಾರೀಕು ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಆ ಬೆಂಗಳೂರು ಚಲೋ ಕಾರ್ಯಕ್ರಮನ ಏರ್ಪಡಿಸಬೇಕು ಅಂತ ಹೇಳಿ ಕರೆ ಕೊಟ್ಟಿದೆ. ಅದರ ಪ್ರಕಾರ ನಾವು ಮತ್ತೆ ಈ ಹೋರಾಟದ ಹಾದಿಗೆ ಹೋಗಬೇಕಾಗಿದೆ. ಕಾಮ್ರೇಡ್ ಅನಂತ್ ಸುಬ್ರಾಯರು ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಸದ್ಯಕ್ಕೆ ನಾಳೆ ಪ್ರೊಟೆಸ್ಟ್ ಮಾಡಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಸಿಬ್ಬಂದಿಗಳು. ಯಾವ ರೀತಿ ಸಿದ್ಧತೆ ನಡೆದಿದೆ ಈ ಒಂದು ಪ್ರೊಟೆಸ್ಟ್ಗೆ, ಜೊತೆಗೆ ಏನೆಲ್ಲ ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ? ಎಸ್ ಸಾಹಿತ್ಯ, ಈಗಾಗಲೇನು ಸರ್ಕಾರದ ಮುಂದೆ ಸಾರಿಗೆ ಇಲಾಖೆ ನೌಕರರೇನು ಮುಷ್ಕರ ಮಾಡೋದಕ್ಕೆ ಈ ಹಿಂದೆಯೂ ಸಹ ಮಾಹಿತಿಯನ್ನ ತಿಳಿಸಿತ್ತು. ಅವರು 2 ಬೇಡಿಕೆಗಳನ್ನ ಮುಂದಿಟ್ಟಿರುವಂತಹದ್ದು. 4 ಸಾರಿಗೆ ನಿಗಮಗಳ ನೌಕರರಿಗೆ 1/1/2020ರಿಂದ 28/2/2023ರವರೆಗಿನ 38 ತಿಂಗಳ ವೇತನವನ್ನ ಏನು ಬಾಕಿ ಇತ್ತು, ಆ ಹಿಂಬಾಕಿಯನ್ನ ಬಿಡುಗಡೆ ಮಾಡ್ಬೇಕಾಗಿತ್ತು. ಆದ್ರೆ ಸರ್ಕಾರ ಇದನ್ನ ಬಿಡುಗಡೆ ಮಾಡಿಲ್ಲ. ಹಾಗೆ 1/1/2024ರಿಂದ ನೂತನ ವೇತನ ಪರಿಷ್ಕರಣೆ ಸಹ ಆಗ್ಬೇಕಾಗಿತ್ತು, ಆಗಿಲ್ಲ. ಈ 2 ಬೇಡಿಕೆಗಳನ್ನ ಮುಂದಿಟ್ಟು ಈಗ ಪ್ರೊಟೆಸ್ಟ್ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಕಳೆದ 2 ತಿಂಗಳಿಂದಲೂ ಸಹ ದಿನಾಂಕವನ್ನ ನಿಗದಿ ಮಾಡಿದ್ರು. ಕಾರಣಾಂತರಗಳಿಂದ ಇಲ್ಲಿಯವರೆಗೂ ಸಹ ಮುಂದೂಡಿಕೆ ಮಾಡಲಾಯಿತು. ಸದ್ಯಕ್ಕೆ ಈಗ ನಾಳೆ ಈ ಮುಷ್ಕರಕ್ಕೆ ಈಗ ಡೇಟ್ ಅನ್ನ ಫಿಕ್ಸ್ ಮಾಡಿರುವಂತಹದ್ದು. ಕಳೆದ ಬಾರಿಯೂ ಸಹ ಸಾಕಷ್ಟು ಬಾರಿ ಪ್ರೊಟೆಸ್ಟ್ ಮಾಡ್ತೀವಿ ಅಂದಾಗ್ಲೂ ಸಹ ಸರ್ಕಾರ ಎಸ್ಮಾ ಜಾರಿ ಮಾಡಿತು. ಜೊತೆಗೆ ಸಾರಿಗೆ ಇಲಾಖೆಯಿಂದ ಬಿಎಂಟಿಸಿ ನೌಕರರಿಗೆ ಮತ್ತೆ ಜೊತೆಗೆ ಸಾರಿಗೆ ನೌಕರೆಲ್ಲರಿಗೂ ಸಹ ಒಂದ್ ರೀತಿಯ ನೋಟಿಸ್ ಅನ್ನ ಕಳಿಸಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಒಂದಷ್ಟು ಹಿಂದೇಟನ್ನ ಹಾಕಿದ್ರು, ಎಲ್ಲಿ ಇದರಿಂದ ಸಮಸ್ಯೆ ಆಗತ್ತೆ ಅಂತ ಹೇಳಿ. ಆದ್ರೆ ಸದ್ಯಕ್ಕೆ ಈ ಎಲ್ಲವನ್ನ ಎದುರಿಸಿ ಈಗ ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ಗೆ ಮುಂದಾಗ್ತಾ ಇರುವಂತದ್ದು. ಆದ್ರೆ ಈ ಸದ್ಯಕ್ಕೆ ಹೇಳಿರುವ ಮಾಹಿತಿ ಪ್ರಕಾರವಾಗಿ ಯಾವುದೇ ರೀತಿಯಾದಂತಹ ತೊಂದರೆಯನ್ನ ನಾವು ಸಾರಿಗೆಗೂ ಮಾಡೋದಿಲ್ಲ, ಸಾರಿಗೆ ಇಲಾಖೆಗೂ ಮಾಡೋದಿಲ್ಲ, ಜೊತೆಗೆ ಓಡಾಡುವಂತಹ ಜನರಿಗೂ ಸಾರ್ವಜನಿಕರಿಗೂ ಸಹ ಸಮಸ್ಯೆ ಮಾಡದೆ ನಾಳೆ ಫ್ರೀಡಂ ಪಾರ್ಕ್ ನಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ತೀವಿ ಬೆಳಗ್ಗೆ 11ರಿಂದ ಸಂಜೆ 4 ಗಂಟೆವರೆಗೂ. ನಂತರದಲ್ಲಿ ಏನಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ನಾಳೆ ಸಂಜೆ ಒಳಗೆ ಅವರಿಗೆ ಪ್ರತಿಕ್ರಿಯೆ ನೀಡಿದ್ರೆ ಮಾತ್ರ
ಅದು ಶಾಂತಿಯುತವಾದಂತ ಸಭೆ ಆಗುತ್ತೆ. ಒಂದು ವೇಳೆ ಸರ್ಕಾರ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನೀಡಿಲ್ಲ ಅಂದ್ರೆ ನಾಡಿದ್ದು ಅಂದ್ರೆ ಫೆಬ್ರವರಿ 20ನೇ ತಾರೀಕಿನಂದು ಸಂಪೂರ್ಣವಾಗಿ ಕರ್ನಾಟಕದಾದ್ಯಂತ ಎಲ್ಲಾ ಬಸ್ಗಳನ್ನ ಬಂದ್ ಮಾಡಿ ಮುಷ್ಕರಕ್ಕೆ ಮುಂದಾಗುವಂತ ಸಾಧ್ಯತೆ ಇದೆ. ಈ ಅಕಸ್ಮಾತ್ ಏನಾದ್ರೂ ಎಲ್ಲಾ ಬಸ್ಗಳನ್ನ ಬಂದ್ ಮಾಡಿ ಮುಷ್ಕರಕ್ಕೆ ಮುಂದಾದ್ರೆ ಸಾರ್ವಜನಿಕರಿಗೂ ಸಹ ಅಷ್ಟೇ ಸಮಸ್ಯೆ ಆಗುವಂತಹದ್ದು. ಸೊ ಈಗ ಸದ್ಯಕ್ಕೆ ಎಲ್ಲವೂ ಸಹ ಸರ್ಕಾರದ ಕೈಯಲ್ಲಿರೋದ್ರಿಂದ ಏನ್ ಉತ್ತರ ಕೊಡುತ್ತೆ ನಾಳೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ನಮಗೆ ತೋರಿಸಿಕೊಟ್ಟದ್ದು ಕೂಡ ಹೋರಾಟದ ಹಾದಿನೇ. ಅವರು ಕೊನೆಯ ಉಸಿರಿನವರೆಗೂ ನಡೆದಿದ್ದು ಕೂಡ ಹೋರಾಟದ ಹಾದಿಯೇ. ಹೋರಾಟ ಸಂಘರ್ಷ ಇಲ್ಲದೆ ದುಡಿಯೋ ಜನರಿಗೆ ನ್ಯಾಯ ಸಿಗೋದಿಲ್ಲ ಅನ್ನೋದು ಕಾಮ್ರೇಡ್ ಅನಂತ್ ಸುಬ್ರಾಯರು ತಮ್ಮ ಪ್ರತಿ ಸಂದರ್ಭದಲ್ಲೂ ಅವ್ರು ಹೇಳ್ತಾ ಇದ್ದಂಥ ಒಂದು ಮಾತು. ಮತ್ತು ನಾವು ಜಂಟಿ ಕ್ರಿಯಾ ಸಮಿತಿಯ ತೀರ್ಮಾನನ ಮಾನ್ಯ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿಯವರಿಗೆ ನಾವು ತಿಳಿಸಿದ ಮೇಲೆ ಇದುವರೆಗೂ ಅವ್ರ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ, ಯಾವುದೇ ಥರದ ಸ್ಪಂದನೆ ಬಂದಿಲ್ಲ. ಸೊ ಆದ್ದರಿಂದ ಈ 19ನೇ ತಾರೀಕು ನಡೆಯುವಂತಹ ಬೆಂಗಳೂರು ಚಲೋ ಕಾರ್ಯಕ್ರಮನ ತಾವೆಲ್ಲರೂ ದೊಡ್ಡ ರೀತಿಯಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಪರವಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಮತ್ತು ಈ ಒಂದು 19ನೇ ತಾರೀಕು ನಡೆಯುವಂಥ ಹೋರಾಟ ಒಂದು ನಿರ್ಣಾಯಕವಾದ ಹೋರಾಟ ಆಗಿದ್ದು, ನಾವು ಯಾವುದೇ ಸಂದರ್ಭದಲ್ಲೂ ಕಾಮ್ರೇಡ್ ಅನಂತ್ ಸುಬ್ರಾವ್ ಅವರು ಹಾಕಿಕೊಟ್ಟ ದಾರಿಯಲ್ಲೇ ಮುನ್ನಡಿತೀವಿ, ಅವರು ತೋರಿಸಿದ ದಾರಿಯಲ್ಲೇ ಹೋರಾಟ ಮಾಡಿ ನ್ಯಾಯ ಪಡಿತೀವಿ ಅನ್ನೋ ಸಂದೇಶ ಕೊಡೋ ರೀತಿಯಲ್ಲಿ ನಾವು 19ನೇ ತಾರೀಕು ನಡೆಯುವಂಥ ಬೆಂಗಳೂರು ಚಲೋ ಕಾರ್ಯಕ್ರಮನ ನಾವು ಯಶಸ್ವಿ ಮಾಡಬೇಕಾಗುತ್ತೆ. ಒಂದು ವೇಳೆ ನಾವು ಈ ಕರ್ತವ್ಯದಲ್ಲಿ ವಿಫಲರಾದರೆ ಸರ್ಕಾರ ಸಾರಿಗೆ ನೌಕರರಿಗೆ ಕೊಡಬೇಕಾದಂಥ ಏನು ಅರಿಯರ್ಸ್ ಹಣ ಇದೆ ಅಥವಾ 4 ವರ್ಷಗಳ ಒಪ್ಪಂದ ಆಗಲಿ, ಇದಕ್ಕೆ ದೊಡ್ಡ ರೀತಿಯ ಸಂಚಕಾರ ತರುವಂಥ ಅಪಾಯಗಳಿವೆ. ಆದ್ದರಿಂದ ಮತ್ತು ಕಾಮ್ರೇಡ್ ಅನಂತ್ ಸುಬ್ರಾಯರು ರಾಜಿರಹಿತ ಹೋರಾಟ ನಡೆಸಿದ್ದು ಕೂಡ ಬದುಕಿನ ಪೂರ್ತಿ ನಡೆಸಿದ ಹೋರಾಟದ ಜೊತೆಯಲ್ಲಿ ಈ 2 ಬೇಡಿಕೆಗಳು 38